ಮ್ಯಾಸ್ಟರ್ಬೇಷನ್ ಆರೋಗ್ಯಕ್ಕೆ ಹಾನಿಕರನ? ಅತಿಯಾಗಿ ಮಾಡೋ ಯಾವುದೇ ಕೆಲಸ ಆಗಲಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ. ಮಾನವನ ಪ್ರವೃತ್ತಿ ಯಾವಾಗಲೂ ಹೀಗೆ ಇರುತ್ತೆ. ಯಾವುದರಿಂದ ಆದರೂ ಹೆಚ್ಚು ಸಂತೋಷ ಸಿಕ್ಕಿದ್ರೆ ಅದನ್ನು ಪದೇ ಪದೇ ಮಾಡಬೇಕು ಅಂತ ಬಯಸ್ತಾರೆ. ಅದು ಅಡಿಕ್ಷನ್ ಆಗಿ ಬದಲಾಗಿ ಆರೋಗ್ಯಕ್ಕೆ ಹಾನಿ ಉಂಟಾಗೋ ಲೆವೆಲ್ಗೆ ಬರುತ್ತೆ. ಈ ಅಡಿಕ್ಷನಿಂದ ನೀವು ಬರೀ ಆ ಆರ್ಗನ್ನ ಮಾತ್ರ ನಾಶ ಮಾಡ್ತಿಲ್ಲ, ನಿಮ್ಮ ಇಡೀ ಜೀವನವನ್ನೇ ನಾಶ ಮಾಡ್ಕೊಳ್ತಿದ್ದೀರಾ. ಆಯುರ್ವೇದ ಏನು ಹೇಳ್ತಿದೆ ಅಂದರೆ 1 ಡ್ರಾಪ್ ಆಫ್ ಸೀಮೆನ್ 40 ಡ್ರಾಪ್ಸ್ ಆಫ್ ನಿಮ್ಮ ಬೋನ್ ಮ್ಯಾರೋಗೆ ಈಕ್ವಲ್ ಅಂತ. ಆಲ್ಸೋ 1 ಡ್ರಾಪ್ ಆಫ್ ಸೀಮನ್ 50 ಡ್ರಾಪ್ಸ್ ಆಫ್ ಬ್ಲಡ್ಗೆ ಈಕ್ವಲ್ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಸರಿ ಒಬ್ಬ ಮನುಷ್ಯ ಮ್ಯಾಸ್ಟರ್ಬೇಟ್ ಮಾಡೋವಾಗ ತುಂಬ ಎನರ್ಜಿ ವೇಸ್ಟ್ ಆಗ್ತಿದೆ. ಇದೆಲ್ಲ ಏನಕ್ಕೆ? ಪ್ಲೆಷರ್, ಆನಂದಕ್ಕೋಸ್ಕರನ? ಅದು ತುಂಬ ತಪ್ಪು. ಹಾಗೆ ಅದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸ್ಗೆ ಕಾರಣ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಸ್ಕಿನ್ ಡ್ರೈನೆಸ್, ಓಲ್ಡ್ ಏಜ್ನ ಎಲ್ಲ ಸಿಮ್ಟಮ್ಸ್ನೂ ಶುರು ಆಗುತ್ತೆ. ಒಬ್ಬ ವ್ಯಕ್ತಿಯ ಎಕ್ಸಾಂಪಲ್ ತಗೊಂಡ್ರೆ, ಆ ಹುಡುಗ ಕಂಪ್ಲೀಟ್ಲಿ ಫ್ರಸ್ಟ್ರೇಟ್ ಆಗಿದ್ದ, ಡಿಪ್ರೆಸ್ಡ್ ಆಗಿದ್ದ, ನನ್ನ ಲೈಫೇ ನಾಶ ಆಯಿತು ಅಂತಲೂ ಹೇಳ್ದ. ಅದಕ್ಕೆ ಕಾರಣ ಸಹ ಹೇಳ್ದ. ಅವನು ಪ್ರತಿದಿನ ರಾತ್ರಿ ಮ್ಯಾಸ್ಟರ್ಬೇಟ್ ಮಾಡ್ಕೊಳ್ತಿದ್ದ. ಅವನು ಒಬ್ಬನೇ ಇರೋವಾಗೆಲ್ಲ ನೈಟ್ ಮ್ಯಾಸ್ಟರ್ಬೇಟ್ ಮಾಡ್ಕೊಳ್ತಿದ್ದ. ಅದಿಲ್ಲದೆ ಅವನಿಗೆ ಮಲ್ಗೋಕ್ಕಾಗಲ್ಲ. ಸೊ ಮ್ಯಾಸ್ಟರ್ಬೇಷನ್ ಮೇಲೆ ಇರೋ ಆ ಡಿಪೆಂಡೆನ್ಸಿಯಿಂದ ಅವನ ಲೈಫಲ್ಲಿ ಪ್ರಾಬ್ಲಮ್ ಶುರುವಾಯಿತು. ಅವನು ಅದನ್ನ ಕೆಲವು ವರ್ಷಗಳಿಂದ ಮಾಡ್ತಿದ್ದ. ನಂತರ ಅವನಿಗೆ ಮದುವೆ ಆದಮೇಲೆ ಅವನಿಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅವನು ದುಃಖದಲ್ಲಿದ್ದ, ತನ್ನ ವೈಫ್ ಸಹ ದುಃಖದಲ್ಲಿದ್ದರು. ಅವನಿಗೆ ಮಗು ಮಾಡೋಕ್ಕಾಗಲಿಲ್ಲ. ಅವನಿಗೆ ಎಲ್ಲ ವಿಷಯನೂ ಸಮಸ್ಯೆಯಾಗಿಯೇ ಬದಲಾಯಿತು. ಅವನ ಫ್ಯಾಮಿಲಿಯಲ್ಲಿ ದುಃಖ, ಅವನ ವೈಫ್ ಫ್ಯಾಮಿಲಿಯಲ್ಲಿ ದುಃಖ, ಅವನ ಪ್ರಪಂಚನೇ ದುಃಖದಲ್ಲಿತ್ತು. ಯಾಕಂದರೆ ಅತಿಯಾಗಿ ಮಾಡೋ ಕೆಲಸ ಯಾವುದೇ ಆದರೂ ಅದು ಡೇಂಜರಸ್. ಅತಿಯಾಗಿ ಮ್ಯಾಸ್ಟರ್ಬೇಷನ್ ಮಾಡೋದನ್ನ ಬಿಟ್ಟು ಬೇರೆ ಏನೋ ಅವನ ಲೈಫಲ್ಲಿ ಮಾಡಲಿಲ್ಲ. ಅದಲ್ಲದೆ ಈ ರೀತಿ ಮಾಡೋದ್ರಿಂದ ಅದು ನಿಮ್ಮ ಕೆರಿಯರ್ನ ಸಹ ಪೂರ್ ಕಂಡೀಷನ್ಗೆ ತಳ್ಳುತ್ತೆ. ಬಿಕಾಸ್ ನಿಮ್ಮ ಫೋಕಸ್ನ ಕಳ್ಕೊಳ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್ ಲಾಸ್ ಆಗಿರುತ್ತೆ, ನಿಮ್ಮ ಕೆಲಸನ ನೀವು ಎಫಿಷಿಯೆಂಟಾಗಿ ಮಾಡೋಕ್ಕೆ ಆಗೋದಿಲ್ಲ. ಇದು ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ನ ಅಡಿಕ್ಷನ್ಗೆ ಸಿಮಿಲರ್ ಆಗೇ ಇದೆ. ಕೆಲವರು ಆರ್ಗ್ಯೂ ಮಾಡಿ ಹೇಳ್ತಾರೆ ಮ್ಯಾಸ್ಟರ್ಬೇಷನ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ, ಅದು ಮಾಡಲೇಬೇಕು ಅಂತ. ಸೊ ನಿಜವಾಗ್ಲೂ ಮ್ಯಾಸ್ಟರ್ಬೇಷನ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆಯಾ? ಅರ್ಥ ಮಾಡ್ಕೊಳ್ಳೋಣ. ಹೌದು, ಅದು ನಿಮ್ಮ ಸೆಕ್ಷುಯಲ್ ಉದ್ವೇಗವನ್ನು ಕಾಮ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಸೆಕ್ಷುಯಲ್ ಟೆನ್ಷನ್ನ ರಿಲೀಸ್ ಮಾಡುತ್ತೆ. ಆದರೆ ಯಾಕೆ ಈಗಿನ ದಿನಗಳಲ್ಲಿ ಸೆಕ್ಷುಯಲ್ ಟೆನ್ಷನ್ ಬರ್ತಿದೆ? ಬಿಕಾಸ್ ಯಂಗ್ ಏಜಲ್ಲಿ ಎನರ್ಜಿ ತುಂಬ ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ಮುಂಚಿನ ಜನ್ರೇಷನಲ್ಲಿ ತುಂಬ ಯಂಗ್ ಏಜಲ್ಲೇ ಮದುವೆ ಮಾಡ್ತಿದ್ರು. ಅದರಲ್ಲೂ ಅದರದ್ದೇ ಆದ ಡ್ರಾಬ್ಯಾಕ್ಸ್ ಇತ್ತು. ಆದರೆ ಸೆಕ್ಷುಯಲ್ ಎನರ್ಜಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರು. ಆದರೆ ಇವಾಗ ಜನರು ವಯಸ್ಸು ಹೆಚ್ಚಾಗಿದ್ದರೂ ಇನ್ನೂ ಮದುವೆ ಆಗದೆ ಇರ್ತಾರೆ. ಆ ಎನರ್ಜಿನ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಸೊ ಈ ಪ್ರಾಸೆಸ್ನ ಮೂಲಕನೇ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಅತಿಯಾಗಿ ಏನನ್ನು ಮಾಡಿದ್ರೂ ಅದು ತಪ್ಪು. ಒನ್ಸ್ ಇನ್ ಅ ಮಂತ್ ಇಲ್ಲ ಮೇ ಬಿ ಟ್ವೈಸ್ ಇನ್ ಅ ಮಂತ್ ಓಕೆ, ಇದು ಮೋರ್ ದೆನ್ ಎನಫ್. ಇಲ್ಲದೆ ಹೋದರೆ ಅದು ನಿಮಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ದೊಡ್ಡ ಡಿಸಾಸ್ಟರ್ನ ಕ್ರಿಯೇಟ್ ಮಾಡುತ್ತೆ. ಈ ಆ್ಯಕ್ಟ್ ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಸಹ. ನಿಮ್ಮ ಬಾಡಿ ಹ್ಯಾಪಿ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಅದು ನಿಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಆದರೆ ಅದು ಜಸ್ಟ್ ಟೆಂಪ್ರರಿ ಎಫೆಕ್ಟ್ ಮಾತ್ರನೇ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಬರೀ ಇದರ ಮೂಲಕ ಅಲ್ಲದೆ ಹೇಗೆ ಬೇರೆ ರೀತಿ ಸ್ಟ್ರೆಸ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಸೆಕ್ಸ್ ಅನ್ನೋದು ಕಂಪ್ಲೀಟಾಗಿ ಸೆಲ್ಫ್ ರಿಲಯನ್ಸ್ ಸೆಕ್ಸ್ ಆಗಿದೆ. ನೀವು ಸ್ಟ್ರೆಸ್ ಆಗಿದ್ದೀರಾ ಆ್ಯಂಡ್ ನಿಮಗೆ ಆ ಸ್ಟ್ರೆಸ್ನ ಹೇಗೆ ರಿಲೀಸ್ ಮಾಡಬೇಕು ಗೊತ್ತಿದೆ. ಅದಕ್ಕೆ ಅಕಾರ್ಡಿಂಗ್ ಆಗಿ ನೀವು ಏನು ಮಾಡಬೇಕು ಮಾಡ್ತೀರಾ. ಈವನ್ ಫೇಕ್ ಸಾಧು ಸನ್ಯಾಸಿಗಳು ಸಹ ಈ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕಂದರೆ ಅವರು ಅವರ ಸೆಲ್ಫ್ ಮ್ಯಾನೇಜ್ಮೆಂಟ್ನ ಜೊತೆ ಡೀಲ್ ಮಾಡ್ತಾರೆ. ಸೊ ಅವರು ಅವರ ಸೆಕ್ಷುಯಲ್ ಎನರ್ಜಿನ ಸಹ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಯಾವಾಗಲಾದರೂ ಒಂದು ಸರಿ ಅವರು ರಿಲೀಸ್ ಮಾಡ್ತಾರೆ, ಇಲ್ಲಾಂದರೆ ಅವರು ಆ ಎನರ್ಜಿನ ಅಪ್ಲಿಫ್ಟ್ ಮಾಡ್ತಾರೆ. ಯೋಗದಲ್ಲಿ ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡೋಕ್ಕೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ. ಸಾಧುಗಳು ಅದನ್ನ ಮಾಡ್ತಾರೆ. ಯಾಕೆ ಇವಾಗಿನ ಯೂತ್ಸಲ್ಲಿ ಮಾಸ್ಟರ್ಬೇಷನ್ ಒಂದು ಅಡಿಕ್ಷನ್ ಆಗ್ತಿದೆ? ಯಾಕಂದರೆ ಆ ಏಜಲ್ಲಿ ಅವರ ಸೆಕ್ಷುಯಲ್ ಅರ್ಜಸ್ ಹೈ ಆಗಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಪಾರ್ನ್ ಕಂಟೆಂಟ್ಸ್ನ ನೋಡೋದೆ. ಇಂದಿನ ಯೂತ್ಸ್ ತುಂಬ ವಲ್ಗರಿಟಿಗೆ ಎಕ್ಸ್ಪೋಸ್ ಆಗಿದ್ದಾರೆ. ಪ್ರತಿ ಏರಿಯಾಸಲ್ಲಿ ಲೈಕ್ ಸೋಷಿಯಲ್ ಮೀಡಿಯಾ, ಅಡ್ವರ್ಟೈಸ್ಮೆಂಟ್, ಮೂವೀಸ್, ಈ ಎಲ್ಲ ವಿಷಯಗಳು ಅವನ್ನ ತುಂಬ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಆಲ್ಮೋಸ್ಟ್ 80-90% ಇಂಟರ್ನೆಟ್ ಯೂಸೇಜ್ ಪಾರ್ನ್ ನೋಡೋದ್ರಲ್ಲೇ ಇದೆ. ಅದೇ ಇಲ್ಲಿ ಪ್ರಾಬ್ಲಮ್ ಕೂಡ. ಇಂದಿನ ಯೂತ್ಸ್ ಇಂತಹ ವಿಷಯಗಳಿಗೆ ಈಸಿಯಾಗಿ ಎಕ್ಸ್ಪೋಸ್ ಆಗ್ತಿದ್ದಾರೆ.
ಅದು ಅವರ ಮನಸ್ಸಿನ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಪರಿಣಾಮ ಬೀರುತ್ತೆ. ಆ್ಯಂಡ್ ಈ ಪಾರ್ನ್ ಅಡಿಕ್ಷನ್ ಮಾಸ್ಟರ್ಬೇಷನ್ ಅಡಿಕ್ಷನ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಸಹ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೇಗೆ ಈ ಮಾಸ್ಟರ್ಬೇಷನ್ ಅಡಿಕ್ಷನ್ನ ಕಂಟ್ರೋಲ್ ಮಾಡಬೇಕು? ಅಡಿಕ್ಷನ್ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಪಾರ್ಟ್. ಅದು ಡೀಪಾಗಿ ಹೋಗಿಬಿಟ್ಟಿರುತ್ತೆ ಆ ವಿಷಯ. ಹಾಗಾಗಿ ಈ ಅಡಿಕ್ಷನಿಂದ ಆಚೆ ಬರೋಕ್ಕೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ನಿಮ್ಮ ಎನರ್ಜಿನ ಡೈವರ್ಟ್ ಮಾಡೋಕ್ಕೆ ನೀವು ಕಲ್ತ್ಕೊಳ್ಬೇಕು. ಅದಕ್ಕೆ ಕೆಲವು ವೇಸ್ ಇದೆ. ಅದರ ಮೂಲಕ ಖಂಡಿತ ನೀವು ನಿಮ್ಮ ಎನರ್ಜಿನ ಡೈವರ್ಟ್ ಮಾಡಿ ಪ್ರಾಡಕ್ಟಿವ್ ಆಗಿರ್ಬೋದು. ಯಾವಾಗಲೂ ಜನರ ಮಧ್ಯೆ ಇರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನ ಜೊತೆ ಹೊರಗೆ ಹೋಗಿ ಕೆಲವು ಯೂಸ್ಫುಲ್ ಆ್ಯಕ್ಟಿವಿಟೀಸ್ ಮಾಡಿ. ಅವ್ರ ಜೊತೆ ಔಟ್ಡೋರ್ ಗೇಮ್ಸ್ ಆಗಿರೋದು, ಇಲ್ಲ ಒಳ್ಳೆ ಪ್ಲೇಸ್ ವಿಸಿಟ್ ಆಗಿರೋದು. ಆ ಪ್ಲೇಸ್ನ ವಿಸಿಟ್ ಮಾಡಿ ಅದರ ಹಿಸ್ಟರಿ ಏನು ಅಂತ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಅದ್ರ ಬಗ್ಗೆ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳಿ. ಹೊರಗೇನೆ ಟ್ರಿಪ್ಪಲ್ಲಿ ಏನಾದರೂ ಕುಕ್ ಮಾಡ್ಕೊಳ್ಳಿ. ಒಳ್ಳೆ ಟೈಮ್, ಒಳ್ಳೆ ಫುಡ್, ಒಳ್ಳೆ ಟಾಕ್ಸ್, ಹೀಗೆ ಒಳ್ಳೆ ವಿಷಯಗಳನ್ನ ಮಾಡಿ. ಯಾವಾಗಲೂ ನಿಮ್ಮ ಮೈಂಡ್ನ ಆ್ಯಕ್ಟಿವ್ ಆಗಿ ಜೋಶಾಗಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಜೊತೆ ಯಾರೂ ಇಲ್ಲ, ನೀವು ಒಬ್ಬರೇ ಇರ್ತೀರಾ ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯನ ಅಭ್ಯಾಸ ಮಾಡ್ಕೊಳ್ಬೇಕು. ಕೆಲವು ಹಾಬೀಸ್ನ ಡೆವಲಪ್ ಮಾಡ್ಕೊಳ್ಳಿ. ಈ ಹಾಬೀಸಲ್ಲಿ ಬುಕ್ ಓದೋದು ಒಂದು ಬೆಸ್ಟ್ ಹಾಬಿ. ಯಾವಾಗಲೂ ನಿಮ್ಮ ಸುತ್ತ ಕೆಲವು ಬುಕ್ಸ್ನ ಇಟ್ಕೊಳ್ಳಿ. ಇನ್ನೂ ಕೆಲವು ಹಾಬೀಸ್ ಲೈಕ್ ಟ್ರೆಕ್ಕಿಂಗ್ ಹೋಗೋದು, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಡ್ಯಾನ್ಸಿಂಗ್, ಸಿಂಗಿಂಗ್, ಕ್ಲೈಂಬ್ ಮಾಡೋದು, ಪಾಟರಿ ಡಿಸೈನ್ ಮಾಡೋದು, ಪೇಂಟಿಂಗ್, ಇವೆಲ್ಲ ಅದ್ಭುತವಾದ ವಿಷಯಗಳು. ಫೋಟೋಗ್ರಫಿ ಸಹ ತುಂಬ ಇಂಟ್ರೆಸ್ಟಿಂಗ್ ಆದ ಹ್ಯಾಬಿಟ್. ಆ್ಯಂಡ್ ಯೋಗ. ಜನರು ಯೋಗದಲ್ಲಿ ಖಂಡಿತ ಇಂಟ್ರೆಸ್ಟ್ನ ಡೆವಲಪ್ ಮಾಡಲೇಬೇಕು. ಯೋಗದಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ. ಅದು ನಿಮ್ಮ ಎನರ್ಜಿ ಲೆವೆಲ್ನ ಅಪ್ಲಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡೌನ್ವರ್ಡ್ಸ್ ಹೋಗೋ ಬದಲು ಎನರ್ಜಿನ ಅಪ್ವರ್ಡ್ ಆಗಿ ಶಿಫ್ಟ್ ಮಾಡ್ಬೋದು. ಈ ಟೆಕ್ನಿಕ್ಸಿಂದ ನಿಮ್ಮ ದೇಹದ ಮೇಲೆ, ನಿಮ್ಮ ಭಾವನೆಗಳ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಯೋಗದಲ್ಲಿ ಹೀಗೆ ಹೇಳ್ತಾರೆ, ಚಲೇವಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇತ್ ಅಂತ. ವಾತ್ ಆ್ಯಂಡ್ ಚಿತ್ ಅಂದರೆ ನಿಮ್ಮ ಮೈಂಡ್ ಆ್ಯಂಡ್ ಬ್ರೆತ್ ಒಟ್ಟಾಗಿ ಟ್ರಾವೆಲ್ ಮಾಡುತ್ತೆ. ಇಲ್ಲೊಂದು ಒಳ್ಳೆ ಬ್ರೀತಿಂಗ್ ಟೆಕ್ನಿಕ್ ಇದೆ. ಅದರಲ್ಲಿ ನೀವು ಮೊದಲು ಕಂಪ್ಲೀಟಾಗಿ ಇನ್ಹೇಲ್ ಮಾಡಬೇಕು ಆ್ಯಂಡ್ ಸ್ಲೋ ಆಗಿ ಎಕ್ಸೇಲ್ ಮಾಡಿ. ನಂತರ ನಿಮ್ಮ ಹೊಟ್ಟೆನ ಒಳಗೆ ಎಳ್ಕೊಂಡು ನಿಮ್ಮ ಬ್ರೀತ್ನ ಹಾಗೆ ಹೋಲ್ಡ್ ಮಾಡಬೇಕು. ನೀವು ಕಂಫರ್ಟಬಲ್ ಆಗಿ ಫೀಲ್ ಆಗೋವರೆಗೂ ನಿಮ್ಮ ಬ್ರೀತ್ನ ಹೋಲ್ಡ್ ಮಾಡ್ಕೊಳ್ಳಿ ಆ್ಯಂಡ್ ರಿಲ್ಯಾಕ್ಸ್ ಆಗಿ. ಈ ಟೆಕ್ನಿಕ್ನ ಶೂನ್ಯಕ ಅಂತ ಹೇಳ್ತಾರೆ. ಇದು ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಟೆಕ್ನಿಕ್. ಎರಡನೇ ಟೆಕ್ನಿಕ್ ಉದ್ದೀಯಾನ ಬಂಧ. ಇದರಲ್ಲಿ ನೀವು ಪದ್ಮಾಸನದಲ್ಲಿ ಕುಳಿತುಕೊಳ್ತೀರಾ. ಇನ್ ಕೇಸ್ ಆಗಿಲ್ಲ ಅಂದರೆ ಸುಖಾಸನದಲ್ಲಿ ಕುಳಿತುಕೋಬೋದು. ನಿಮ್ಮ ಮೊಣಕಾಲನ್ನು ನಿಮ್ಮ ಹಸ್ತದಿಂದ ಹೋಲ್ಡ್ ಮಾಡಿ ಆ್ಯಂಡ್ ಸ್ವಲ್ಪ ಮುಂದೆಗೆ ಬೆಂಡಾಗಿ. ಇವಾಗ ಇನ್ಹೇಲ್ ಮಾಡಿ. ಬ್ರೀತೌಟ್ ಮಾಡುವಾಗ ನಿಮ್ಮ ಮೊಣಕಾಲಿಗೆ ನಿಮ್ಮ ಹಸ್ತದಿಂದ ಪ್ರೆಷರ್ ಕೊಡಿ ಆ್ಯಂಡ್ ನೀವು ಕಂಪ್ಲೀಟಾಗಿ ಬ್ರೀತೌಟ್ ಮಾಡುವಾಗ ನಿಮ್ಮ ಹೊಟ್ಟೆನ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ನಿಮ್ಮ ಅನಲ್ ಮಸಲ್ನ ಸಹ ಟೈಟಾಗಿ ಕಾಂಟ್ರಾಕ್ಟ್ ಮಾಡಬೇಕು. ಅದನ್ನು ಅಶ್ವಿನಿ ಮುದ್ರಾ ಅಂತಾರೆ. ಆ್ಯಂಡ್ ನಿಮ್ಮ ಚಿನ್ನನ ಜೋಗ್ಯುಲಾರ್ ವೇನ್ಗೆ ಟಚ್ ಮಾಡಬೇಕು. ಆ ಪೊಸಿಷನಲ್ಲೇ ಸ್ವಲ್ಪ ಹೊತ್ತು ಇರಿ. ನಂತರ ರಿಲ್ಯಾಕ್ಸ್ ಆಗಿ ನಿಮ್ಮ ಅನಲ್ ಮಸಲ್ನ ರಿಲ್ಯಾಕ್ಸ್ ಮಾಡಿ. ನಂತರ ಇನ್ಹೇಲ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಬೇಕು. ನಿಮ್ಮ ಎನರ್ಜಿನ ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಒಳ್ಳೆ ಟೆಕ್ನಿಕ್. ಮೂರನೇ ಟೆಕ್ನಿಕ್ ಭದ್ರಾಸನ. ಇದರಲ್ಲಿ ಭದ್ರಾಸನ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಬಟರ್ಫ್ಲೈ ಮೂಮೆಂಟ್ ಸಹ ಒಳ್ಳೆಯದು. ಇದನ್ನು ಮಲ್ಕೊಂಡು ಸಹ ಮಾಡಬೇಕು. ನಿಮ್ಮ ಲೆಗ್ಸ್ನ ಫೋಲ್ಡ್ ಮಾಡಿ, ನಿಮ್ಮ ಥೈಸ್ನ ಹೋಲ್ಡ್ ಮಾಡಿ ಬಟರ್ಫ್ಲೈ ಪೊಸಿಷನ್ ಮಾಡಿ ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ಸ್ಟಡಿಯಾಗಿರಿ. ಇದೊಂದು ಒಳ್ಳೆ ಪೆಲ್ವಿಕ್ ಎಕ್ಸಸೈಸ್. ಇದು ನಿಮ್ಮ ಸೆಕ್ಷುವಲ್ ಆರ್ಗನ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಯೋಗ ಆ್ಯಕ್ಟಿವಿಟೀಸ್ನ ಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್. ಓಡೋದು, ಕ್ಲೈಂಬ್ ಮಾಡೋದು, ಗೇಮ್ಸ್ ಆಡೋದು, ವಿಡಿಯೋ ಗೇಮ್ಸ್ ಅಲ್ಲ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಟೆನ್ನಿಸ್, ಶಟಲ್, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಸಹ ಒಂದು ಒಳ್ಳೆ ಆ್ಯಕ್ಟಿವಿಟಿ. ಸೊ ನಾವು ನಮ್ಮ ಎನರ್ಜಿನ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ದೇಹ ಖಂಡಿತ ಫಿಟ್ಟಾಗಿರುತ್ತೆ ಆ್ಯಂಡ್ ನಮ್ಮ ದೇಹದ ಎಲ್ಲ ಭಾಗಗಳ ಮೇಲೆ ನಮಗೆ ಒಳ್ಳೆ ಕಂಟ್ರೋಲ್ ಇರುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸ್ನ ನೀವು ಮಾಡ್ತಿರ್ಬೋದು, ಆದರೆ ಸಮ್ಟೈಮ್ಸ್ ಮೇ ಬಿ ನೀವು ಫೇಲ್ ಆಗ್ಬೋದು. ಅಗೇನ್ ಮೇ ಬಿ ನೀವು ಆ ಅಡಿಕ್ಷನ್ನ ಕಂಟಿನ್ಯೂ ಮಾಡ್ಬೋದು. ವರಿ ಮಾಡಬೇಡಿ, ನಿಮ್ಮನ್ನ ನೀವು ಕೀಳಾಗಿ ನೋಡಬೇಡಿ, ಗಿಲ್ಟಿ ಫೀಲ್ ಆಗಬೇಡಿ. ಅದು ಜಸ್ಟ್ ಒಂದು ಅಡಿಕ್ಷನ್ ಅಷ್ಟೇ. ಎಲ್ಲ ಸ್ಲೋ ಆಗಿ ಚೇಂಜ್ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ದೃಢ ನಿಶ್ಚಯ ಹೊಂದಿದರೆ ಅವರು ಖಂಡಿತ ಇಂಪ್ರೂವ್ ಆಗ್ಬೋದು. ಸೊ ಮುಂದುವರಿಸಿ, ನಿಮ್ಮ ಪಾರ್ಟ್ ಏನಿದೆಯೋ ಅದನ್ನ ಮಾಡಿ, ಎಫರ್ಟ್ ಹಾಕಿ ಆ್ಯಂಡ್ ನೀವೇ ಆ ಅಡಿಕ್ಷನಿಂದ ಆಚೆ ಬರೋದನ್ನ ನೋಡ್ಬೋದು ಆ್ಯಂಡ್ ಎಲ್ಲ ಫೀಲ್ಡ್ಸಲ್ಲೂ ಸಕ್ಸಸ್ ಆಗಿ. ಈ ವಿಡಿಯೋ ಬರೀ ಬಾಯ್ಸ್ಗೆ ಮಾತ್ರ ಅಲ್ಲ, ಈವನ್ ಗರ್ಲ್ಸ್ಗೆ ಸಹ. ಯಾರ್ಯಾರೆಲ್ಲ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ.
ಮಾಸ್ಟರ್ಬೇಷನ್ ಅಡಿಕ್ಷನಿಂದ ಹೊರಗೆ ಬರೋಕ್ಕೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ತುಂಬ ಜನ ಅವರ ಪ್ರಾಬ್ಲಮ್ಸ್ನ ಹೇಳ್ಕೊಂಡು ಇನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಆ ಅಡಿಕ್ಷನಿಂದ ಹೊರಗೆ ಬರೋಕ್ಕೆ ಇನ್ನೂ ಸ್ವಲ್ಪ ಯೂಸ್ಫುಲ್ ಇರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಇನ್ನೂ ಉಳಿದಿರೋ ಕೆಲವು ಪಾಸಿಬಿಲಿಟೀಸ್ ಇದೆ. ಇದನ್ನು ಫಾಲೋ ಮಾಡಿನೂ ನೀವು ಆ ಅಡಿಕ್ಷನಿಂದ ಹೊರಗೆ ಬರ್ಬೋದು. ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋನ ನೀವಿನ್ನೂ ನೋಡದೇ ಇದ್ದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಲ್ಸೋ ಎಂಡ್ ಸ್ಕ್ರೀನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ. ಯಾಕಂದರೆ ಆ ವಿಡಿಯೋದಲ್ಲಿ ಗುಡ್ ಡೋಪಮೈನ್ ಆ್ಯಂಡ್ ಬ್ಯಾಡ್ ಡೋಪಮೈನ್ಗೆ ಇರೋ ವ್ಯತ್ಯಾಸ ಏನು ಆ್ಯಂಡ್ ಏನನ್ನು ರೀಪ್ಲೇಸ್ ಮಾಡಿದ್ರೆ ನಮಗೆ ಗುಡ್ ಡೋಪಮೈನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ್ಯಂಡ್ ಸುಮಾರು ಜನ ನನಗೆ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ, ಮಾಸ್ಟರ್ಬೇಷನ್ ಮಾಡೋದು ಒಳ್ಳೆಯದು, ಅದು ಮಾಡಬೇಕು, ಮಾಡ್ದಿರ ಇರಬಾರ್ದು, ಅದರಿಂದ ಆಗೋ ಬೆನಿಫಿಟ್ಸ್ ಬಗ್ಗೆ ಮಾತಾಡಿ ಅಂತ. ಮಾಸ್ಟರ್ಬೇಷನ್ ಮಾಡೋದ್ರಿಂದ ಬೆನಿಫಿಟ್ಸೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಯಾರ್ಯಾರು ಅಡಿಕ್ಷನ್ ಲೆವೆಲ್ಗೆ ಹೋಗಿರ್ತಾರೋ ಅವರು ಅದರಿಂದ ಹೇಗೆ ಆಚೆ ಬರಬೇಕು ಅನ್ನೋದ್ರ ಬಗ್ಗೆನೇ ನಾನು ಆ ವಿಡಿಯೋನೂ ಮಾಡಿರೋದು, ಆಲ್ಸೋ ಈ ವಿಡಿಯೋನೂ ಮಾಡಿದ್ದೀನಿ. ಸೊ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ ಅದನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಈ ವಿಷಯನ ನಾನು ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೋ ಆ್ಯಂಡ್ ರಿಸರ್ಚ್ಗಳಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಹೇಳ್ತಿದ್ದೀನಿ. ಈ ವಿಡಿಯೋ ಮಾಡೋ ಇಂಟೆನ್ಷನ್ ಏನಂದರೆ ಮಾಸ್ಟರ್ಬೇಷನ್ ಅಡಿಕ್ಷನಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ನಿಮಗೆ ಇದರ ರಿಲೇಟೆಡ್ ಆಗಿ ಪರ್ಸ್ನಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿಫೋರ್ ಇಟ್ಸ್ ಟೂ ಲೇಟ್. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.